ದೇವರಾಯನ ದುರ್ಗದಲ್ಲಿ ಸದ್ಯ ಮಂಕಿಗಳ ಮಾರಣ ಹೋಮ ಆಗ್ತಾ ಇದೆ. ವಿಷಪ್ರಾಶನದಿಂದಲೇ 11 ಮಂಗಗಳ ಸಾವಾಗಿದೆಯಾ ಅನ್ನುವಂತಹ ಪ್ರಶ್ನೆ, ಅನುಮಾನ ಈಗ ಕಾಡ್ತಾ ಇದೆ. ದೇವರಾಯನ ದುರ್ಗ ಅರಣ್ಯದಲ್ಲಿ ಮಂಗಗಳ ಸಾವಾಗಿದೆ. ಅರಣ್ಯ ಪ್ರದೇಶದಲ್ಲೇ 11 ಮಂಗಗಳ ನಿಗೂಢ ಸಾವಿಗೆ ಹಲವು ಶಂಕೆ ವ್ಯಕ್ತವಾಗ್ತಾ ಇದೆ. ಯಾರಾದರೂ ವಿಷಪ್ರಾಶನ ಮಾಡಿರಬಹುದಾದಂತಹ ಸಾಧ್ಯತೆಯನ್ನು ಕೂಡ ಇಲ್ಲಿ ತಳ್ಳಿ ಹಾಕೋ ಆಗಿಲ್ಲ. ಅರಣ್ಯ ಪ್ರದೇಶದಲ್ಲಿ ಮಂಗಗಳ ಮೃತದೇಹಗಳು ಪತ್ತೆಯಾಗಿದ್ದು, ದೇವರಾಯನ ದುರ್ಗದ ಹಳ್ಳಿ ನಡುವಣ ಅರಣ್ಯ ಪ್ರದೇಶದಲ್ಲಿ 11 ಮಂಗಗಳ ಮೃತದೇಹ ಸಿಕ್ಕಿದೆ. 2 ದಿನಗಳಲ್ಲಿ ಒಟ್ಟು 11 ಮಂಗಗಳ ಸಾವಾಗಿದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಮೊದಲ ದಿನ 7 ಹಾಗೂ 2ನೇ ದಿನ 4 ಮಂಗಗಳ ಸಾವಾಗಿವೆ. ಊಡಿಗೆರೆಯ ಪಶು ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸೋ ಮೂಲಕವಾಗಿ ಅದರ ದೇಹಕ್ಕೆ ಏನಾದರೂ ವಿಷದ ಅಂಶ ಹೊಕ್ಕಿದೆಯಾ, ಅದರ ಪರಿಣಾಮವಾಗಿಯೇ ಈ ರೀತಿ ಸಾವಾಗಿದೆಯಾ ಅಥವಾ ಏನಾದರೂ ಸೋಂಕು ಹರಡಿದೆಯಾ, ಇದರ ಬಗ್ಗೆ ಪತ್ತೆ ಹಚ್ಚಬೇಕಿದೆ. ದುರ್ಗದಳ್ಳಿ ಪಕ್ಕದಲ್ಲಿ ಮಂಗಗಳು ಸತ್ತಿರೋ ಬಗ್ಗೆ ನಾವು ರಾತ್ರಿ ಹೋಗಿ ಪರಿಶೀಲನೆ ಮಾಡಿದ್ವಿ. ಮತ್ತೆ ಅದು ನೋಡಿದಾಗ ನಮಗೆ ಅವತ್ತು ರಾತ್ರಿ 8 ಮಂಗಗಳು ನಾವು ಸತ್ತಿರೋದು ಕಂಡು ಬಂತು. ಮತ್ತೆ ತದನಂತರ ಕತ್ಲಾಗಿರೋದ್ರಿಂದ ಬೆಳಗಿನ ಜಾವ ನಾವು ಹೋಗ್ಬಿಟ್ಟು ಶನಿವಾರ ಬೆಳಿಗ್ಗೆ ಮತ್ತೆ ನಮ್ಮ ತಂಡ ಹೋಗಿಬಿಟ್ಟು ಎಲ್ಲ ಪರಿಶೀಲನೆ ಮಾಡಿದಾಗ ಮತ್ತೆ 3 ಮಂಗ ಸಿಕ್ಕು. ಟೋಟಲಿ ನಮಗೆ 11 ಮಂಗ, ಅದರಲ್ಲಿ 9 ಮಂಗಗಳು 2 ಲಂಗೂರುಗಳು ಸತ್ತಿದ್ದಾವೆ. ಸೊ ಹಾಗಾಗಿ ಇಮಿಡಿಯೇಟಾಗಿ ನಾವು ಅಲ್ಲಿಂದ ಪಶು ವೈದ್ಯಾಧಿಕಾರಿಗಳು ಕರೆಸ್ಬಿಟ್ಟು ಅವ್ರ ಕಡೆಯಿಂದ ನಾವು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ವಿ. ಪೋಸ್ಟ್ ಮಾರ್ಟಮ್ ಮಾಡಿದಾಗ ದೇಹದಲ್ಲಿರ್ತಕ್ಕಂಥ ಅನ್ನನಾಳ ಮತ್ತು ಕರುಳಿನಲ್ಲಿ ಅನ್ನದಲ್ಲಿ ಇರ್ತಕ್ಕಂಥದ್ದು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ರಿಂದ. ಮಂಜುನಾಥ್, ಯಾವುದಾದ್ರೂ ಸೋಂಕು ಆವರಿಸಿರುವಂತಹ ಶಂಕೆ ಇದೆಯಾ ಅಥವಾ ಉದ್ದೇಶಪೂರ್ವಕವಾಗಿ ಅವುಗಳನ್ನು ಸಾವಿಗೀಡುವಲಿಕ್ಕೆ ಯಾರಾದರೂ ಪ್ರಯತ್ನಿಸಿದ್ದಾರೆ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆಯಾ? ಎಸ್ ದಿವ್ಯ ಜ್ಯೋತಿ, ತುಮಕೂರಿನ ಸಂರಕ್ಷಿತ ಅರಣ್ಯ ಪ್ರದೇಶವಾದಂತಹ ದೇವರಾಯನ ದುರ್ಗ ಅರಣ್ಯ ಪ್ರದೇಶದಲ್ಲಿ ನಿಜಕ್ಕೂ ಕೂಡ ಮೂಕ ಪ್ರಾಣಿಗಳದ್ದು ಅರಣ್ಯ ರೋದನೆ ಅಂತ ಹೇಳಬೇಕಾಗತ್ತೆ. ಇದಕ್ಕೆ ಸಾಕ್ಷಿಯಾಗಿ ಸುಮಾರು 11 ಮಂಗಗಳು ಸಾವನ್ನಪ್ಪಿರುವಂಥದ್ದು ನಿಗೂಢವಾಗಿ. ಅದು ಯಾವುದೇ ರೀತಿಯ ಕಾಯಿಲೆಯಿಂದ ಸತ್ತಿಲ್ಲ ಅನ್ನೋದನ್ನು ಅರಣ್ಯ ಇಲಾಖೆಯವರು ಮತ್ತು ಪಶುವೈದ್ಯರು ಕೂಡ ಖಾತ್ರಿಪಡಿಸಿರುವಂಥದ್ದು. ಅದರ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಸಂದರ್ಭದಲ್ಲಿ ಏನು ಮಂಗಗಳ ಕರುಳಿನಲ್ಲಿ ಮತ್ತು ಏನು ಶ್ವಾಸಕೋಶದಲ್ಲಿ ಕೂಡ ವಿಷದ ಅಂಶ ಏನು ಪತ್ತೆಯಾಗಿರುವಂಥದ್ದು ಮತ್ತು ಬ್ಲಡ್ ಕೂಡ ಬ್ಲೂಯಿಶ್ ಆಗಿರುವಂಥದ್ದು. ಇವು ಎಲ್ಲ ಘಟನೆಗಳನ್ನು ವಿಚಾರಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಕೋತಿಗಳಿಗೆ ವಿಷ ಉಣಿಸಿರುವಂಥ ಸಾಧ್ಯತೆ ಇದೆ ಎನ್ನುವಂಥ ಅನುಮಾನ ವ್ಯಕ್ತವಾಗಿದೆ. ಆದರೆ ಸ್ಥಳೀಯರನ್ನು ಮಾತನಾಡಿಸಿದಾಗ, ದುರ್ಗದಳ್ಳಿ ಭಾಗದ ಸ್ಥಳೀಯರನ್ನು ಮಾತನಾಡಿಸಿದಾಗ ಅವರು ಕೂಡ ಅದೇ ರೀತಿಯ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಲೋಕಲ್ ಆಗಿರುವಂತಹ ಜನರು ಅದೇ ಮಂಗಗಳ ಜೊತೆ ವಾಸ ಮಾಡ್ತಾ ಇರುವಂಥದ್ದು. ಪ್ರತಿದಿನ 10 ಮಂಗಗಳು ಬಂದು ಅವರ ತೋಟ, ಹೊಲ, ಗದ್ದೆಗಳಲ್ಲಿ ಬರುತ್ತೆ ಮತ್ತು ಮನೆ ಒಳಗಡೆ ಹೋಗಿ ಕೂಡ ಪದಾರ್ಥಗಳನ್ನು ತಿನ್ನುತ್ತೆ. ಆದರೆ ನಾವೇನು ಆ ಮಂಗಗಳಿಗೆ ಏನು ಮಾಡಲ್ಲ, ಮುಖ ಪ್ರಾಣಿಗಳಿಗೆ ಮುಟ್ಟೋದೇ ಇಲ್ಲ. ಆದರೆ ಬೇರೆ ಬೇರೆ ಕಡೆಗಳಿಂದ ಬಂದು ಇಲ್ಲಿ ಎಸ್ಟೇಟ್ ಮಾಡ್ಕೊಂಡಿರುವಂಥದ್ದು ಮತ್ತು ಫಾರ್ಮ್ ಹೌಸ್ ಮಾಡ್ಕೊಂಡಿರುವವರು ಕೋತಿಗಳ ಕಾಟಕ್ಕೆ ಬೇಸತ್ತು ವಿಷ ಉಣಿಸಿರಬಹುದು ಎನ್ನುವಂಥ ಶಂಕೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದರ ಪರಿಣಾಮವಾಗಿ 11 ಕೋತಿಗಳು ಸತ್ತಿರುವಂಥದ್ದು. ಈಗ 11 ಕೋತಿಗಳ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗಿದೆ ಮತ್ತು ಅದರ ಸ್ಯಾಂಪಲ್ ಅನ್ನು ಕೂಡ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಆ ನಂತರ ಅದರಲ್ಲಿ ಯಾವ ಕಾರಣಕ್ಕೆ ಅದು ತೀರೋಯ್ತು ಎನ್ನುವಂತಹ ಒಂದು ಅಂಶ ಬೆಳಕಿಗೆ ಬರಬಹುದು. ಆದರೆ ಕೆಲವರು ಹೇಳೋ ಪ್ರಕಾರ ಅಂದ್ರೆ ಈಗಾಗಲೇ ವಿಷಾಹಾರ ಅಂದ್ರೆ ಅದರ ಕರಳಿನಲ್ಲಿ ಅನ್ನ ಇತ್ತು ಎನ್ನುವಂಥದ್ದು ಏನೋ ಮರಣೋತ್ತರ ಪರೀಕ್ಷೆಯಿಂದ ತಿಳಿದು ಬಂದಿರುವಂಥದ್ದು. ಪ್ರವಾಸಿಗರು ಬಂದು ಎಸೆದು ಹೋದಂತಹ ಅನ್ನ ಮತ್ತೆ ಕೆಲವೊಂದು ಏನು ಆಹಾರ ಪದಾರ್ಥಗಳನ್ನು ತಿಂದು ಈ ರೀತಿ ಆಗಿರಬಹುದು ಎನ್ನುವಂಥ ಶಂಕೆ ಕೂಡ ವ್ಯಕ್ತವಾಗಿತ್ತು. ಆದರೆ ಇಷ್ಟು ದಿನಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಬಂದಂತ ಪ್ರವಾಸಿಗರು ಎಷ್ಟು ಹೋಗ್ತಾರೆ. ಸಾಮಾನ್ಯವಾಗಿ ಅಕ್ಕಪಕ್ಕದ ಜಮೀನುಗಳಿಗೆ ಏನಾದರೂ ಸಮಸ್ಯೆ ಆಗ್ತಾ ಇದ್ರೆ ಆಗ ಸ್ಥಳೀಯರೇ ಇಂತಹ ಕೃತ್ಯಗಳನ್ನು ಮಾಡ್ತಾರೆ. ಬಟ್ ಈಗ ಇರುವಂತಹ ಅನುಮಾನ ಆ ರೀತಿ ಇಲ್ಲ. ಪ್ರವಾಸಿಗರು ಯಾರೋ ಈ ರೀತಿಯಾಗಿ ಫುಡ್ ತೆಗೆದುಕೊಂಡು ಬಂದು ಹಾಕಿದ್ದಾರೆ, ಅದರಲ್ಲಿ ಏನಾದರೂ ಫುಡ್ ಪಾಯ್ಸನಿಂಗ್ ಆಗಿ ಈ ರೀತಿ ಆಗಿರಬಹುದು ಅಥವಾ ಉದ್ದೇಶಪೂರ್ವಕವಾಗಿಯೇ ಮಾಡಿರಬಹುದಾದಂತಹ ಸಾಧ್ಯತೆಗಳು ಕೂಡ ಇದೆ. ಸದ್ಯ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಅದರ ದೇಹಕ್ಕೆ ಹೋಗಿರ್ತಕ್ಕಂತಹ ಆಹಾರ ಏನಿದೆ ಅದರಲ್ಲಿ ವಿಷದ ಅಂಶ ಇತ್ತಾ ಅನ್ನೋದು ಖಾತ್ರಿ ಆಗಬೇಕು. ಆ ನಂತರವಷ್ಟೇ ಉಳಿದಂತಹ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಕಳೆದ 2 ದಿನಗಳ ಅವಧಿಯಲ್ಲೇ 11 ಮಂಗಗಳ ಸಾವಾಗಿದೆ. ಈಗಾಗಲೇ ಪಶು ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಲಂಗರು ಮತ್ತು ಮಂಗಗಳು ಸಾವನ್ನಪ್ಪಿವೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸ್ಥಳಕ್ಕೆ ಬಂದಿರತಕ್ಕಂತಹ ಸಿಬ್ಬಂದಿಗಳು ಅಲ್ಲಿ ಆಹಾರದ ಒಂದಷ್ಟು ಅಂಶಗಳೇನಾದರೂ ಇದೆಯಾ ಅನ್ನೋದನ್ನು ಕೂಡ ಕಲೆ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.